ಎಲ್ಲರೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ಕೇತು ಗ್ರಹ ಬೇರೆ ಬೇರೆ ಭಾವದಲ್ಲಿ ಕೊಡುವಂಥ ಒಂದು ಫಲಗಳ ಬಗ್ಗೆ ಡೀಟೇಲ್ ಆಗಿ ನಾವು ತಿಳ್ಕೊತಾ ಹೋಗೋಣ. ನಾವು ಇದ್ರ ಬಗ್ಗೆ ತಿಳ್ಕೊಳ್ಳೋ ಮೊದಲು ಕೇತು ಗ್ರಹದ ಒಂದು ಸ್ವಭಾವವನ್ನು ನೋಡಬೇಕು. ಕೇತು ಗ್ರಹ ಅಂತ ಹೇಳಿರೋದು ಛಾಯಾಗ್ರಹ. ಅದು ಈಗ 9 ಗ್ರಹಗಳಲ್ಲಿ 7 ಗ್ರಹಗಳು ನಮಗೆ ಗೋಚರ ಆಗತ್ತೆ. ಬಟ್ ರಾಹು ಕೇತುಗಳು ಗೋಚರ ಆಗಲ್ಲ, ಅಂದ್ರೆ ಅದು ಛಾಯಾಗ್ರಹಗಳು ಅಂತ ಕರೀತಾರೆ. ಇದನ್ನ ನಿಮಗೆ ಬರಿಗಣ್ಣಿಗೆ ಗೋಚರ ಆಗಲ್ಲ, ನೀವು ಅದರ ಅನುಭವನ ಮಾತ್ರ ಪಡ್ಕೋಬಹುದು. ಮತ್ತೆ ಕೇತು ಅಂತ ಹೇಳಿದ್ರೆ ಅದು ನಿರಾಸಕ್ತಿ. ಕೇತು ಎಲ್ಲಿರ್ತಾನೋ ಅದು ನಿರಾಸಕ್ತಿ, ಅಂದ್ರೆ ಡಿಟ್ಯಾಚ್ ಮಾಡ್ತದೆ. ಈ ಕೇತು ಯಾವ ಭಾವದಲ್ಲೇನೇ ಇರಲಿ, ಆ ವಿಷಯವನ್ನದು ಡಿಟ್ಯಾಚ್ ಮಾಡ್ತದೆ, ಅಂದ್ರೆ ಸಪರೇಟ್ ಮಾಡ್ತದೆ. ಇದನ್ನು ನೀವು ಫಸ್ಟ್ ತಿಳ್ಕೋಬೇಕು ಪ್ರೊಡಕ್ಷನ್ ಮಾಡುವಾಗ. ಉದಾಹರಣೆಗೆ ಕೇತು 7th ಅಲ್ಲಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಮ್ಯಾರೇಜ್ ಲೈಫಲ್ಲಿ ಡಿಟ್ಯಾಚ್ ಆಗತ್ತೆ. ಅದು ಅವ್ರು ಎಷ್ಟು ಒಳ್ಳೆ ರೀತಿಯಲ್ಲೇ ಇರಲಿ, ಬಟ್ ಆ ಡಿಟ್ಯಾಚ್ಮೆಂಟ್ ಅನ್ನೋದನ್ನ ಕೊಡ್ತದೆ ಅಷ್ಟು ಕೇತು. ಮತ್ತು 3ನೇ ಕ್ವಾಲಿಟಿ ಅಂತ ಹೇಳಿದ್ರೆ ಕೇತುದು ಸ್ಟಡಿ. ಯಾವುದೇ ಒಂದು ವಿಷಯದಲ್ಲಿ ತುಂಬ ಡೀಪ್ ಆಗಿ, ತುಂಬ ಗಹನವಾಗಿ ಸ್ಟಡಿ ಮಾಡುವಂಥ ಸಾಮರ್ಥ್ಯ. ಅದು ಕೇತು ಯಾವ ಭಾವದಲ್ಲೇ ಇರಲಿ, ಅದರ ಬಗ್ಗೆ ತುಂಬ ಡೀಟೇಲ್ ಆಗಿ ಹೋಗ್ತಾರೆ ಇವರು. ಕೇತು ಮತ್ತೆ ಕೇತು ಸ್ಪಿರಿಚುವಲ್ ಗ್ರಹ, ಅಂದ್ರೆ ಭೌತಿಕ ಜೀವನದಲ್ಲಿ ನಿರಾಸಕ್ತಿ ಜಾಸ್ತಿ ಕೇತುವಿಗೆ. ಸ್ಪಿರಿಚುಯಾಲಿಟಿ ತುಂಬ ಜಾಸ್ತಿ ಆಗಿರ್ತದೆ. ಇದು ಕೇತುವಿನ ಒಂದು ಕ್ವಾಲಿಟೀಸ್, ಬೇಸಿಕ್ ಕ್ವಾಲಿಟೀಸ್. ಈ ಥರ ಕ್ವಾಲಿಟಿ ಇರುವಂತೆ ನಿಮ್ಮದು ಜಾತಕದಲ್ಲಿ ಕೇತು ಯಾವ ಭಾವದಲ್ಲಿ ಇದ್ದಾನೋ ಆ ಭಾವದಲ್ಲಿ ತನ್ನದೇ ಆದ ಒಂದು ಪ್ರಭಾವವನ್ನು ಕೊಡ್ತಾನೆ ಅಂತ ಹೇಳ್ಬೋದು. ಉದಾಹರಣೆಗೆ ನಾವು ಇವತ್ತೊಂದು ಎಲ್ಲ ಭಾವದಲ್ಲಿ ನೋಡ್ತಾ ಹೋಗೋಣ. ಉದಾಹರಣೆಗೆ ಇದು ಲಗ್ನ ಅಂತ ತಿಳ್ಕೊಳ್ಳಿ, ಮೇಷ ಲಗ್ನ. ಇದು 1ನೇ ಮನೆ ಆಗುತ್ತೆ. ಇಲ್ಲಿ ಏನಾದರೂ ಕೇತು ಗ್ರಹ ಇದ್ರೆ, ಇಲ್ಲಿ ಕೇತು ಇದ್ರೆ ಅಂತ ತಿಳ್ಕೊಳ್ಳಿ ಲಗ್ನದಲ್ಲಿ. ಲಗ್ನ ಅಂತ ಹೇಳಿದ್ರೆ ನೀವು ನಿಮ್ಮ ಒಂದು ದೇಹ ನಿಮ್ಮ ಒಂದು ಲಗ್ನ ಅಂತ ಹೇಳಿದ್ರೆ ಅದು ಸ್ವಂತ ನೀವೇನಾಗುತ್ತದೆ. ಆ ಕಾರಣ ಲಗ್ನದಲ್ಲಿ ಕೇತು ಇದ್ದಾಗ ನಿಮಗೆ ನಿಮ್ಮ ಬಗ್ಗೆನೇ ನಿರಾಸಕ್ತಿ ಇರ್ತದೆ. ಅಂದ್ರೆ ನಿಮಗೆ ನಿರಾಸಕ್ತಿ, ಈ ಭೌತಿಕ ಜೀವನದಲ್ಲಿ ಆಸಕ್ತಿ ಇರಲ್ಲ. ನೀವು ಎಷ್ಟೊಂದು ಸಮಾಜದಲ್ಲಿ ಎಷ್ಟೊಂದು ಒಳ್ಳೆ ವ್ಯಕ್ತಿ ಆಗಿರ್ಬೋದು, ಬಟ್ ನಿಮ್ಮ ಬಗ್ಗೆ ನಿಮಗೆ ನಿರಾಸಕ್ತಿ ಇರ್ತದೆ. ಸ್ವಾರ್ಥತೆ ಕಮ್ಮಿ. ಕೆಲವರಿಗೆ ಸ್ವಾರ್ಥತೆ ಜಾಸ್ತಿ, ಬಟ್ ನಿಮಗೆ ಸ್ವಾರ್ಥತೆ ಕಮ್ಮಿ ಇರ್ತದೆ ಲಗ್ನದಲ್ಲಿ ಏನಾದರೂ ಕೇತು ಗ್ರಹ ಇದ್ರೆ. ನಂತರ 2nd ಹೌಸ್, ಇಲ್ಲಿ 2ನೇ ಮನೆ ಅಂತ ಹೇಳಿದ್ರೆ ನಿಮ್ಮ ಮಾತು, ನಿಮ್ಮ ಕಮ್ಯುನಿಕೇಶನ್, ನಿಮ್ಮ ಒಂದು ಹಣಕಾಸಿನ ಸ್ಥಿತಿ, ನಿಮ್ಮ ಫ್ಯಾಮಿಲಿ ಲೈಫ್, ಇದೆಲ್ಲ 2ನೇ ಮನೆ ಹೇಳ್ತದೆ. ಇಲ್ಲಿ ಕೇತು ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಮಾತು ಕಟುವಾಗಿರ್ತದೆ, ಸ್ಟ್ರೈಟ್ ಆಗಿರ್ತೀರಿ ನೀವು. ಮಾತಲ್ಲಿ ಏನೇ ಒಂದು ಮುಚ್ಚು ಮುಲಾಜು ಇರಲ್ಲ. ನೆಕ್ಸ್ಟ್ ಹಣದ ಬಗ್ಗೆ ಅಷ್ಟೇನು ಆಸಕ್ತಿ ಇರಲ್ಲ ನಿಮಗೆ. 2ನೇ ಮನೆಯಲ್ಲಿ ಕೇತು ಇದ್ದಾಗ ಹಣ ಗಳಿಸುವಂತ ಅಷ್ಟು ಆಸಕ್ತಿಯನ್ನು ಇರಲ್ಲ. ಹಣ ತುಂಬ ಇರ್ತಾರೆ ಅವರಿಗೆ, ಬಟ್ ಹಣದ ಬಗ್ಗೆ ಆಸಕ್ತಿನೇ ಇರಲ್ಲ ಇವರಿಗೆ. ನೀವೀಗ 1 ಕೋಟಿ ಕೊಟ್ಟರು ಇವರಿಗೆ ಅದ್ರ ಬಗ್ಗೆ ಆ ಥರ ಇದೇನಿರಲ್ಲ. ನಿಮಗೆ ಯಾರಿಗಾದ್ರೂ ಹಣ ಕೊಟ್ಟರೆ ಅಷ್ಟು ಖುಷಿ ಆಗುತ್ತೆ, ಬಟ್ ಇವರಿಗೆ ಅಷ್ಟೇನು ಇದಾಗಲ್ಲ, ಅಂದ್ರೆ ಡಿಟ್ಯಾಚ್ ಆ ಥರ ಇರ್ತದೆ. ಮತ್ತು ಫ್ಯಾಮಿಲಿ ಲೈಫಲ್ಲಿ ಕೂಡ ಫ್ಯಾಮಿಲಿ ಲೈಫಲ್ಲಿ ಡಿಟ್ಯಾಚ್ಮೆಂಟ್, ಅಷ್ಟೇನು ಅಟ್ಯಾಚ್ಮೆಂಟ್ ಇರಲ್ಲ ಇವರಿಗೆ. 3ನೇ ಮನೇಲಿ ಏನಾದರೂ ಕೇತು ಇದ್ರೆ, 3ನೇ ಮನೆ ಅಂತ ಹೇಳಿದ್ರೆ ನಿಮ್ಮ ಒಂದು ಪರಾಕ್ರಮ, ನಿಮ್ಮ ಸಹೋದರರ ಬಗ್ಗೆ ಹೇಳ್ತದೆ 3ನೇ ಮನೆ. ಇಲ್ಲೇನಾದರೂ ಕೇತು ಗ್ರಹ ಇದ್ರೆ ನಿಮ್ಮ ಸಹೋದರಿ ಜೊತೆ ನಿಮಗೆ ಅಟ್ಯಾಚ್ಮೆಂಟ್ ಕಮ್ಮಿ, ಡಿಟ್ಯಾಚ್ ಆಗುತ್ತೆ. ಮತ್ತೆ ನಿಮ್ಮ ಒಂದು ಕಮ್ಯುನಿಕೇಶನ್ ಸ್ಕಿಲ್ ಕೂಡ, ಕಮ್ಯುನಿಕೇಶನ್ ಬಗ್ಗೆ ಕೂಡ ಅಷ್ಟೇನು ಗಮನ ಇರಲ್ಲ ನಿಮಗೆ. ಮತ್ತೆ 3ನೇ ಮನೆ ಅಂತ ಹೇಳಿದ್ರೆ ನೆರೆಹೊರೆಯವರ ಬಗ್ಗೆ ಕೂಡ ನಿಮಗೆ ಆಸಕ್ತಿ ಇರಲ್ಲ, ಅವ್ರ ಮೇಲೆ ಅಟ್ಯಾಚ್ಮೆಂಟ್ ಕಮ್ಮಿ ಇರ್ತದೆ. ನೆಕ್ಸ್ಟ್ 4ನೇ ಮನೆ ಅಂತ ಹೇಳಿದ್ರೆ ಮನೆ, ವಾಹನ, ವೆಹಿಕಲ್, ಸುಖ ಸೌಕರ್ಯ, ಇದ್ರ ಬಗ್ಗೆ ಹೇಳ್ತದೆ. ತಾಯಿ ಬಗ್ಗೆ ಕೂಡ ಹೇಳ್ತದೆ. ಇಲ್ಲಿ 4ನೇ ಮನೆಯಲ್ಲಿ ಏನಾದರೂ ಕೇತು ಗ್ರಹ ಇದ್ರೆ ನಿಮ್ಮ ತಾಯಿ ಜೊತೆ ಸಂಬಂಧ ಡಿಟ್ಯಾಚ್ ಆಗುತ್ತೆ. ನಿಮ್ಮ ತಾಯಿ ಜೊತೆ ಸಂಬಂಧ ಅಷ್ಟೇನು ಚೆನ್ನಾಗಿರಲ್ಲ, ಅಂದ್ರೆ ಸಂಬಂಧ ಇದ್ರೂ ಇಲ್ಲಿದ್ದಂಗೆ ಆ ಥರ ಡಿಟ್ಯಾಚ್ಮೆಂಟ್ ಇರ್ತದೆ. ನಿಮಗೆ ವೆಹಿಕಲ್ ಬಗ್ಗೆ, ಮನೆ ಬಗ್ಗೆ ಎಲ್ಲ ಆಸಕ್ತಿ ಇರಲ್ಲ, ಬಟ್ ವೆಹಿಕಲ್, ಮನೆ ಎಲ್ಲ ಸಿಗುತ್ತೆ ಅವರಿಗೆ, ಬಟ್ ಅದ್ರ ಮೇಲೆ ಅಟ್ಯಾಚ್ಮೆಂಟ್ ಇರಲ್ಲ. ಇದ್ರೂ ಇವ್ರದ್ದು ಎಷ್ಟೊಂದು ಕಾಸ್ಟ್ಲಿ ಗಾಡಿ ಇದ್ರೂ ಕೂಡ ಅವರಿಗೆ ಅದ್ರ ಬಗ್ಗೆ ಅಟ್ಯಾಚ್ಮೆಂಟ್ ಇರಲ್ಲ. ನಂತರ 5ನೇ ಮನೆಯಲ್ಲಿ ಕೇತಿದ್ರೆ, 5ನೇ ಮನೆ ಅಂತ ಹೇಳಿದ್ರೆ ನಿಮ್ಮ ಒಂದು ಮಕ್ಕಳ ಬಗ್ಗೆ ಹೇಳ್ತದೆ. ಆಮೇಲೆ ನಿಮ್ಮ ಪ್ರೀತಿ ಜೀವನ ಬಗ್ಗೆ ಹೇಳ್ತದೆ, ನಿಮ್ಮ ಎಜುಕೇಶನ್ ಬಗ್ಗೆ ಕೂಡ ಹೇಳ್ತದೆ.
ಇಲ್ಲ 5ನೇ ಮನೆಯಲ್ಲಿ ಏನಾದ್ರು ಕೇತು ಇದ್ದಾಗ ನಿಮ್ಗೆ ಪ್ರೇಮ ಜೀವನದ ಬಗ್ಗೆ ಅಷ್ಟೇನು ಆಸಕ್ತಿ ಇರಲ್ಲ. ಬಟ್ ನೀವು ಲವ್ ಮಾಡಿದ್ರು ಕೂಡ ಕಟ್ ಆಗತ್ತೆ. ಕೇತು ಅಂದ್ರೆ ಸಪರೇಷನ್ ಗ್ರಹ. ಆ ಕಾರಣ 5ನೇ ಮನೆಯಲ್ಲಿ ಕೇತು ಇರುವಂತ ಯಾವುದೇ ವ್ಯಕ್ತಿಗಳು ಇದ್ರ ಬಗ್ಗೆ ತುಂಬಾ ಎಚ್ಚರಿಕೆ ವಹಿಸ್ಬೇಕು. 5ನೇ ಮನೆಯಲ್ಲಿ ಕೇತು ಇದ್ರೆ ನಿಮ್ಗೆ ಲವ್ ಲೈಫ್ ಆಗೋದಿಲ್ಲ ಅಂತ ತಿಳ್ಕೊಬೇಕು ನೀವು. ಮತ್ತೆ ಎಜುಕೇಶನ್ ಕೂಡ ಕಟ್ ಆಗ್ಬೋದು. ಎಜುಕೇಶನ್ ಕೂಡ ಅಷ್ಟೇನು ಆಸಕ್ತಿ ಇರಲ್ಲ ಇವರಿಗೆ. ಮನೋರಂಜನೆ ಬಗ್ಗೆ ಕೂಡ ಇಂಟ್ರೆಸ್ಟ್ ಇರಲ್ಲ. ನಂತರ 6ನೇ ಮನೆ ಅಂತ ಹೇಳಿದ್ರೆ ಶತ್ರು, ಮರಣ, ಸಾಲ, ಆಮೇಲೆ ಸರ್ವಿಸ್, ಕೆಲಸದ ಬಗ್ಗೆ ಕೂಡ ಹೇಳ್ತದೆ. ಇಲ್ಲಿ ಏನಾದ್ರು ಕೇತು ಗ್ರಹ ಇದ್ರೆ ಇವರಿಗೆ ಶತ್ರುಗಳು ಕಮ್ಮಿ. ಶತ್ರುಗಳು ಇರ್ತಾರೆ, ಬಟ್ ಶತ್ರುಗಳ ಮೂವ್ಮೆಂಟ್ ಕಮ್ಮಿ. ಶತ್ರುಗಳಿಗೆ ಇವ್ರ ಮೇಲೆ ಏನು ಮಾಡ್ಲಿಕ್ಕೆ ಆಗಲ್ಲ. ಇದು ಶತ್ರು ಅಂತ ಯೋಗ ಅಂತ ಕರೀತಾರೆ. ಮತ್ತೆ ಸಾಲದ ಬಗ್ಗೆ ಕೂಡ ಆಸಕ್ತಿ ಇರಲ್ಲ ಇವರಿಗೆ. ಇವರು ಸಾಲ ಏನಾದ್ರು ಮಾಡಿದ್ರೆ ಅದನ್ನ ಬೇಗ ತೀರಿಸ್ತಾರೆ. ಎಷ್ಟು ಬೇಗ ತೀರಿಸ್ಬೇಕಂತ ಅನ್ಸ್ತದೆ. ಬಟ್ ಸಾಲ ಮಾಡೋದು ತುಂಬಾ ಕಮ್ಮಿ ಅವರು. ಮತ್ತೆ ವೃತ್ತಿ ಜೀವನದ ಬಗ್ಗೆ ಎಷ್ಟೊಂದು ಆಸಕ್ತಿ ಇರಲ್ಲ ಇವ್ರಿಗೆ ಕೆರಿಯರ್ ಲೈಫ್ ಅಲ್ಲಿ. 7ನೇ ಮನೆ ಅಂತ ಹೇಳಿದ್ರೆ ನಿಮ್ಮ ಮದುವೆ ಜೀವನ, ನಿಮ್ಮ ಸಂಗಾತಿ, ನಿಮ್ಮ ಒಂದು ಬಿಸ್ನೆಸ್, ಈ ತರ ಸೂಚಿಸ್ತದೆ. ಇಲ್ಲೇನಾದ್ರು ಕೇತು ಗ್ರಹ ಇದ್ರೆ ನಿಮ್ಗೆ ಸಾರ್ವಜನಿಕ ಸಂಪರ್ಕ ಕಮ್ಮಿ. ಸಾರ್ವಜನಿಕವಾಗಿ ನೀವು ಅಷ್ಟೇನೋ ಮಿಂಗಲ್ ಆಗಲ್ಲ. ಸಾರ್ವಜನಿಕ ವಲಯದಲ್ಲಿ ನೀವು ಅಷ್ಟೇನು ಮಿಂಗಲ್ ಆಗಲ್ಲ. ಬಿಸ್ನೆಸ್ ಅಲ್ಲಿ ಕೂಡ ಅಷ್ಟೇನು ಇಂಟ್ರೆಸ್ಟ್ ಇರಲ್ಲ ಇವರಿಗೆ. ಮ್ಯಾರೇಜ್ ಲೈಫ್ ಅಲ್ಲೂ ಕೂಡ ಡಿಟ್ಯಾಚ್ಮೆಂಟ್ ಇರ್ತದೆ. ನಂತರ 8ನೇ ಮನೆ ಅಂತ ಹೇಳಿದ್ರೆ ರಹಸ್ಯ ಸ್ಥಾನ, ತುಂಬಾ ಸೀಕ್ರೆಟಿವ್ ಸ್ಥಾನ, ಸ್ಟಡಿ, ಕಷ್ಟ ನಷ್ಟ ಸೂಚಿಸ್ತದೆ. ಇಲ್ಲೇನಾದ್ರು ಕೇತು ಗ್ರಹ ಇದ್ರೆ ನಿಮ್ಗೆ ಜೀವನದಲ್ಲಿ ಕಷ್ಟ ನಷ್ಟಗಳ ಬಗ್ಗೆ ಎಷ್ಟೇನು ಆಸಕ್ತಿ ಇರಲ್ಲ. ಅಂದ್ರೆ ನೀವು ಅದ್ರ ಬಗ್ಗೆ ಸಾಕ್ಷಿ ಭಾವದಿಂದ ಇರ್ತೀರಿ. ಮತ್ತೆ ತುಂಬಾ ಸಂಶೋಧನೆ ಮಾಡುವಂತ ಒಂದು ಸಾಮರ್ಥ್ಯ ಇರ್ತದೆ ನಿಮ್ಗೆ. ನಂತರ 9ನೇ ಮನೆ ಅಂದ್ರೆ ತಂದೆ ಸ್ಥಾನ. 9ನೇ ಮನೆ ಅಂತ ಹೇಳಿದ್ರೆ ದೂರ ಪ್ರಯಾಣ ಅಂತದೆ, ಧಾರ್ಮಿಕ ದೂರ ಪ್ರಯಾಣ. 9ನೇ ಮನೆ ಅಂತ ಹೇಳಿದ್ರೆ ಉನ್ನತ ಶಿಕ್ಷಣ. ಇಲ್ಲೇನಾದ್ರು ಕೇತು ಗ್ರಹ ಇದ್ರೆ ನಿಮ್ಗೆ ಉನ್ನತ ಶಿಕ್ಷಣ ಬಗ್ಗೆ ಅಷ್ಟೇನು ಆಸಕ್ತಿ ಇರಲ್ಲ. ನಿಮ್ಮ ತಂದೆ ಜೊತೆ ನಿಮ್ಗೆ ಡಿಟ್ಯಾಚ್ಮೆಂಟ್ ಇರ್ತದೆ. ಆಮೇಲೆ ನಿಮ್ಗೆ ಲಾಂಗ್ ಪ್ರಯಾಣ ಬಗ್ಗೆ ಆಸಕ್ತಿ ಇರಲ್ಲ. ಧಾರ್ಮಿಕತೆ ಬಗ್ಗೆ ಅಷ್ಟೇನು ಆಸಕ್ತಿ ಇರಲ್ಲ. ಬಟ್ ಸ್ಪಿರಿಚುವಲ್ ಇರ್ತಾರೆ ಇವರು. 10ನೇ ಮನೇಲಿ ಏನಾದ್ರು ಕೇತು ಗ್ರಹ ಇದ್ರೆ 10ನೇ ಮನೆ ಅಂತ ಹೇಳಿದ್ರೆ ನಿಮ್ಮ ವೃತ್ತಿ ಜೀವನ, ಆಮೇಲೆ ನಿಮ್ಮ ಒಂದು ಜನಪ್ರಿಯತೆ. ಇಲ್ಲೇನಾದ್ರು ಕೇತು ಗ್ರಹ ಇದ್ರೆ ಇವರನ್ನು ಜನರು ಗುರುತಿಸಲ್ಲ. ಇವರು ಎಷ್ಟು ಚೆನ್ನಾಗಿದ್ರು ಕೂಡ ಇವರನ್ನು ಜನರು ಗುರುತಿಸಲ್ಲ. ಇವರು ಒಂಥರ ಎಲೆಮರೆ ಕಾಲಿತರ ಇರ್ತಾರೆ. ವೃತ್ತಿ ಜೀವನದಲ್ಲಿ ಕೂಡ ಅಷ್ಟೇನು ಅಟ್ಯಾಚ್ಮೆಂಟ್ ಇರಲ್ಲ ಇವರಿಗೆ. ನಂತರ 11ನೇ ಮನೆ ಅಂದ್ರೆ ಲಾಭಸ್ಥಾನ. 11ನೇ ಮನೆ ಅಂದ್ರೆ ಫ್ರೆಂಡ್ಸ್, ನಿಮ್ಮ ಫ್ರೆಂಡ್ಸ್. 11ನೇ ಮನೆ ಅಂದ್ರೆ ಇಚ್ಛಾ ಪೂರ್ತಿ. ಇಲ್ಲೇನಾದ್ರು ಕೇತು ಗ್ರಹ ಇದ್ರೆ ನಿಮ್ಗೆ ಇಚ್ಛೆ ಪೂರ್ತಿ ಆಗೋದಿಲ್ಲ ಯಾವಾಗಲೂ. ನಿಮ್ಮ ಇಚ್ಛೆ ಯಾವುದು ಕೂಡ ಸಕ್ಸಸ್ ಆಗಲ್ಲ. ಮತ್ತೆ ಲಾಭದ ಬಗ್ಗೆ ಕೂಡ ಅಷ್ಟು ಆಸಕ್ತಿ ಇರಲ್ಲ ಇವರಿಗೆ. ಮತ್ತೆ ಇವರ ಫ್ರೆಂಡ್ಸ್ ಕೂಡ ಇವರಿಗೆ ಸ್ನೇಹಿತರ ಬಗ್ಗೆ ಕೂಡ ಅಷ್ಟೇನು ಕಾಳಜಿ ಇರಲ್ಲ ಅಂತ ಹೇಳ್ಬೋದು. ನೆಕ್ಸ್ಟ್ 12ನೇ ಮನೆಯಲ್ಲಿ ಏನಾದ್ರು ಕೇತು ಗ್ರಹ, 12ನೇ ಮನೆ ಅಂತ ಹೇಳಿದ್ರೆ ಸ್ಪಿರಿಚುವಲ್, ನಿಮ್ಮೊಂದು ಆಧ್ಯಾತ್ಮಿಕ ಒಂದು ಸ್ಥಾನ. ಮತ್ತೆ 12ನೇ ಮನೆ ಅಂತ ಹೇಳಿದ್ರೆ ಫಾರಿನ್ ಟ್ರಾವೆಲ್. 12ನೇ ಮನೆ ಅಂತ ಹೇಳಿದ್ರೆ ಲಾಸ್. ಇಲ್ಲಿ ಏನಾದ್ರು ಕೇತು ಗ್ರಹ ಇದ್ರೆ ನಿಮಗೇನಾದ್ರು ರೋಗ ಬಂದ್ರೆ ಅದು ತುಂಬಾ ಡೀಪ್ ಆಗಿರ್ತಿದಾರೆ. ಆ ಡಾಕ್ಟ್ರಿಗೆ ಕೂಡ ಅದನ್ನ ಪ್ರೊಡಕ್ಷನ್ ಮಾಡ್ಲಿಕ್ಕೆ ಕಷ್ಟ ಆಗ್ಬೋದು. ಇಲ್ಲಿದ್ರೆ ನಿಮ್ಗೆ ಫಾರಿನ್ ಬಗ್ಗೆ ತುಂಬಾ ನಿರಾಸಕ್ತಿ ಇರ್ತದೆ. ದೂರ ಪ್ರಯಾಣ ಅಂತ ಹೇಳಿದ್ರೆ ತುಂಬಾ ಒಂದು ನಿರಾಸಕ್ತಿ ಇರ್ತದೆ. ಇದು ಕೇತು ವಿವಿಧ ಭಾವದಲ್ಲಿ ಕೊಡುವಂತ ಒಂದು ಫಲಗಳು. ಇದು ನಾ ತುಂಬಾ ಡೀಪ್ ಆಗಿ ಹೇಳಿದ್ದೇನೆ ಇದ್ರ ಬಗ್ಗೆ. ನಿಮ್ಗೇನಾದ್ರು ಮತ್ತೆ ಇಲ್ಲಿ ನಾ ಹೇಳಿರೋದು ಬೇರೆ ಬೇರೆ ಲಗ್ನಕ್ಕೆ ಚೇಂಜ್ ಆಗತ್ತೆ. ನಾನು ಹೇಳಿರುವಂತ ಪ್ರೊಡಕ್ಷನ್ ಜನರಲ್ ಪ್ರೊಡಕ್ಷನ್. ಬೇರೆ ಬೇರೆ ಲಗ್ನಕ್ಕೆ ಬೇರೆ ಬೇರೆ, ಮತ್ತೆ ಕೇತು ಇರುವಂತ ಒಂದು ಮನೆ, ಕೇತುಗೆ ಇರುವಂತ ದೃಷ್ಟಿ, ಇದೆಲ್ಲ ಚೇಂಜ್ ಆಗತ್ತೆ. ಆವಾಗ ನಿಮ್ಗೆ ಪ್ರೊಡಕ್ಷನ್ ಚೇಂಜ್ ಆಗತ್ತೆ. ಇದು ಜನರಲ್ ಫಲ ಅಷ್ಟೇ. ಇದು ನಿಮ್ಗೇನಾದ್ರು ಜಾತಕ ಮಾಡ್ಬೇಕಂದ್ರೆ ನಮ್ದು ವಾಟ್ಸಪ್ ಸಂಖ್ಯೆ 70906 37 934 ಈ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಜಾತಕದ ಬಗ್ಗೆ ತಿಳಿಸಬಹುದು. ನಮಸ್ಕಾರ.